ಹಾಯ್ ಹಲೋ ನಮಸ್ಕಾರ. ಇವತ್ತು ಬಾಷ್ ಕಂಪ್ನಿ ಲಾಕು ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ವಿ ನೋಡಿ. ಮೊದಲು ಅದನ್ನ ಫ್ರಂಟ್ದು ತೆಕ್ಕೋಬೇಕು. ಅದಾದಮೇಲೆ ನಾವು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಯಾವ ಸೈಜಿಗೆ ಹೋಲ್ ಹಾಕಬೇಕು ಅಂತ ಅಲ್ಲೇ ಕೊಟ್ಟಿರ್ತಾರೆ. ನಾವು ಮಾರ್ಕ್ ಮಾಡ್ಕೊಂಡು ಅದನ್ನ ನೀಟಾಗಿ ಹೋಲ್ ಹಾಕೋಬೇಕು. ನಾವು ಒಂದೇ ಸರಿ ಹೋಲ್ ಹಾಕ್ಬಿಡ್ಬಾರ್ದು. ಅಲ್ಲಿ ಹೊರಗಡೆ ಫ್ರಂಟ್ ಹತ್ರ ಬಂದಾಗ ಎಲ್ಲ ಮರ ಕಿತ್ತೋದಂಗೆ ಆಗುತ್ತೆ. ನಾವು ಪಾಯಿಂಟ್ ಬರೋ ಗಂಟೆ ಅದು ಸ್ಕ್ರೂ ಮಿಷಿನ್ಲಾರ ಹಾಕೋಬೋದು. ನಮ್ಗೆ ಹಾಕಿ ರೂಢಿ ಆಗಿರೋದ್ರಿಂದ ನಾವು ಡೈರೆಕ್ಟಾಗಿ ಹಾಕ್ತೀವಿ. ಸ್ಕ್ರೂ ಹಾಕ್ಬಿಟ್ಟು ಒಂದು ಸ್ಕ್ರೂ ಹಾಕ್ತು ಅಂದರೆ ಪಾಯಿಂಟಲ್ಲಿ ಆಪೋಸಿಟು ಫ್ರಂಟಿಂದ ಹೋಲ್ ಹಾಕಬೇಕು. ಅದಾದಮೇಲೆ ಇಲ್ಲಿ ನೋಡಿ ಸ್ಕ್ರೂದು ಇದಕ್ಕೆ ಲಾಕ್ ಹಾಕಿದಾಗ ಸ್ಕ್ರೂ ಹಾಕಬೇಕು. ಅದು ಬೋಲ್ಟ್ಗಳು ಉದ್ದ ಇರುತ್ತೆ, ನಟ್ಟು ಬೋಲ್ಟ್ ಅದನ್ನು ಕಟ್ ಮಾಡಬೇಕು. ನಮಗೆ ಯಾವ ಸೈಜ್ ಬೇಕೋ ಡೋರ್ ಯಾವ ಸೈಜ್ ಇರುತ್ತೆ ಅದನ್ನು ಕಟ್ ಮಾಡ್ಕೋಬೇಕು. ಅದನ್ನು ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಅದನ್ನ ಒಳಗಡೆ ಸ್ಕ್ರೂನ ಟೈಟ್ ಮಾಡ್ಕೊಂಡು ಫಿಕ್ಸ್ ಮಾಡ್ಕೋಬೇಕು. ಫ್ರಂಟ್ ಸೈಡು ನೀಟಾಗಿ ಲೆವೆಲ್ಲ ಬರೋಂಗೆ ಫಿಟ್ ಮಾಡ್ಕೋಬೇಕು. ನೋಡಿ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಫಿಟ್ ಮಾಡ್ಕೋಬೇಕು. ಅದಾದಮೇಲೆ ಅಲ್ಲಿ ಪ್ಯಾಕಿಂಗ್ ಮಾಡಿರ್ತಾರೆ, ಯಾಕಂದರೆ ಅದ್ರ ಒಳಗಡೆ ಏನೂ ಹೋಗ್ಬಾರ್ದು ಅಂತ. ನೋಡಿ ನಮ್ಗೆ ಯಾವ ಸೈಜ್ ಬೇಕು ಅಂತ ಆಮೇಲೆ ಮಾರ್ಕ್ ಮಾಡ್ಕೊಂಡು ಅದನ್ನು ಕಟ್ ಮಾಡ್ಕೋಬೇಕು. ನೋಡಿ ಅಲ್ಲಿ ಲಾಕ್ ಎಷ್ಟು ಹೋಗುತ್ತೆ ನೋಡ್ಕೊಂಡು ಕಟ್ ಮಾಡ್ಕೊಂಡು ನಾವು ಬಿಚ್ಬಿಟ್ಟಾರ ಕಟ್ ಮಾಡ್ಬೋದು, ಇಲ್ಲ ಬುಷ್ ಮಿಷಿನ್ ಅಲ್ಲೇ ಕಟ್ ಮಾಡ್ತೀನಿ, ಡೈರೆಕ್ಟಾಗಿ ಹಿಂಗೆ ಕಟ್ ಮಾಡೋದು. ಇದು ಸಿಂಪಲ್ ಮೆಥಡು, ಮತ್ತು ಕಳೆಯೋ ಅವಶ್ಯಕತೆ ಇರಲ್ಲ. ಕೆಲವೊಬ್ಬರು ಫುಲ್ಲು ಕಳೆದ್ಬಿಟ್ಟು ಅದು ಹಿಡ್ಕೊಂಡು ಆಮೇಲೆ ಕಟ್ ಮಾಡ್ತಾರೆ. ಹಿಂಗೆ ಫಿಕ್ಸ್ ಮಾಡ್ಕೊಂಡಿದ್ದಾಗಲೇ ನಾವು ಮಾಡ್ಬೋದು. ಇದು ಬೆಸ್ಟ್ ಕೆಲಸ, ಅದು ಫಾಸ್ಟಾಗೂ ಕೆಲಸ ಆಗುತ್ತೆ. ಅದು ಕಟ್ ಮಾಡೋಲ್ದೇ ಮೊದಲು ಚೆಕ್ ಮಾಡ್ಕೋಬೇಕು. ಹಿಂಗೆ ಹಾಕಿ ಕೀಗಳೆಲ್ಲ ಇದು ಮಾಡಿ ನೋಡಿ ಚೆಕ್ ಮಾಡ್ಕೋಬೇಕು. ಒಂದು ಸ್ವಲ್ಪ ವೇರಿಯೇಷನ್ ಆದ್ರೂ ಅಲ್ಲೇ ನಾವು ರೆಡಿ ಮಾಡ್ಕೋಬೇಕು. ನೋಡಿ ಈಗ ಒಂದೇ ಸಲ ನಮ್ಮದು ಫಿಟ್ಟಿಂಗ್ ಆಯ್ತದು. ಈಗ ಫ್ರಂಟಲ್ಲಿ ಸ್ಕ್ರೂ ಹಾಕೋಬೇಕು. ನೋಡಿ ಡಬಲ್ ಹಾಕಿ ಯಾವ ರೀತಿ ಯೂಸ್ ಆಗುತ್ತೆ ಅಂತ. ಈಗ ಅದಾದಮೇಲೆ ಬ್ಯಾಕ್ ಸೈಡು ಸ್ಕ್ರೂ ಫಿಟ್ ಮಾಡಬೇಕು. ಫ್ರಂಟಲ್ಲಿ ಇರುತ್ತೆ, ಬ್ಯಾಕಲ್ಲಿ ಇರುತ್ತೆ, ಎರಡು ಸ್ಕ್ರೂ ಫಿಟ್ ಮಾಡಬೇಕು. ನೋಡಿ ಈಗ ಚೆಕಿಂಗ್ ಮಾಡ್ಕೋಬೇಕು ನಾವು ಸರಿ. ಅದಾದಮೇಲೆ ನೆಕ್ಸ್ಟು ಔಟ್ಡೋರ್ಗೆ ಅದನ್ನ ಕ್ಯಾಪ್ ಫಿಟ್ ಮಾಡ್ಕೊಳ್ಳೋದು ಲಾಕ್ ಆಗೋಂಗೆ. ಅದನ್ನ ಮಾರ್ಕ್ ಮಾಡ್ಕೊಂಡು ಉಳಿಲಿ ತೋಡ್ಕೋಬೇಕು. ಅದನ್ನ ಯಾವ್ಯಾವ ಡೋರ್ ಯಾವ ರೀತಿ ಇರುತ್ತೆ, ಗ್ಯಾಪ್ ಇದ್ದರೆ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಂಡು ಮಾಡುವಂಥದ್ದು ಇರುತ್ತೆ. ಯಾರ್ಯಾರು ನಮ್ಮ ಚಾನಲ್ಗೆ ವಿಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವೀಡಿಯೋಸು ನಿಮಗೆ ತಲುಪುತ್ತೆ. ಆಗ ವಿಡಿಯೋನ ಕೊನೆ ಗಂಟೆ ನೋಡೋಕ್ಕೆ ಧನ್ಯವಾದಗಳು.